ನೋಡುಗರಿಗೆ ನಮಸ್ಕಾರ. Welcome you all to GLV classes. I am Veena Kiran. Today's topic is using so that how to join two sentences. SSLC ಗೆ ಈ ಸಲ ಹೊಸದಾಗಿ ಹಿಂದೆ ಇತ್ತು, ಈಗ ಮತ್ತೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 4 ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನೋಡಿದವಾಗ ಸೊ ದಟ್ ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ. ಹಾಗಾಗಿ ಈ ವರ್ಷ ಈ ಪ್ರಶ್ನೆ ಬಂದೇ ಬರುತ್ತೆ. ಸೊ ಹೇಗೆ ಈಸಿಯಾಗಿ ಈವನ್ FLN ಮಕ್ಕಳು, NC, C+ ಮಕ್ಕಳು ಅಥವಾ ಈವನ್ ಟಾಪರ್ಸ್ ಕೂಡ, ಟಾಪರ್ಸ್ಗೆ ಇದು ಈಸಿ. NC ಮಕ್ಕಳಿಗೆ ಟಾರ್ಗೆಟ್ 45 ಅಂತ ಏನಿದೆ ಅದಕ್ಕೆ ಇದು ಅನುಕೂಲ ಆಗುವಂತಹ ಒಂದು ಟಾಪಿಕ್. ಬಹಳ ಈಸಿ ಇದೆ. ಇಲ್ಲಿ 14 ಪ್ರಶ್ನೆಗಳಿರುತ್ತೆ. 12 ಪ್ರಶ್ನೆಗಳು ನಾನ್ ಸಾಲ್ವ್ ಮಾಡ್ತೀನಿ, ಇನ್ 2 ಪ್ರಶ್ನೆಗಳು ನಿಮಗೆ ಸಾಲ್ವ್ ಮಾಡಕ್ಕಿರುತ್ತೆ. ನೋಡೋಣ ಯಾರು ಸರಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ. ಅಥವಾ ಇಷ್ಟು ಪ್ರಶ್ನೆಗಳನ್ನ ನೀವೇ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ನನ್ನ 14ಕ್ಕೆ ನನ್ನ ಸ್ಕೋರ್ ಇಷ್ಟು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟನ್ನ ಸ್ಕೋರ್ ಮಾಡಕ್ ಸಾಧ್ಯ ಇದೆ ವಿದ್ಯಾರ್ಥಿಗಳಿಗೆ. ಇದು ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಅಗತ್ಯ ಇರೋರಿಗೆ ಇದನ್ನ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ದ ರೂಮ್ ವಾಸ್ ವೆರಿ ಡಾರ್ಕ್. ರೂಮ್ ತುಂಬಾ ಡಾರ್ಕ್ ಆಗಿತ್ತು. ಇದು ಇಂಪಾರ್ಟೆಂಟ್. ವೆರಿ, ಐ ಕುಡಂಟ್ ಸಿ ಎನಿಥಿಂಗ್, ಏನನ್ನೂ ನೋಡಕ್ ಆಗ್ಲಿಲ್ಲ. ಸೊ ದಟ್ ಅನ್ನ ಬಳಸ್ಕೊಂಡು ಈ 2 ಸಿಂಪಲ್ ಸೆಂಟೆನ್ಸಸ್ ಅನ್ನ, ಸಿಂಪಲ್ ಸೆಂಟೆನ್ಸ್ ಇದೆ, ಫುಲ್ ಸ್ಟಾಪ್ ಇದೆ ಇಲ್ಲಿ, ಓಕೆ, ಅದನ್ನ ಗಮನಿಸ್ಬೇಕು. ಫುಲ್ ಸ್ಟಾಪ್ ಅನ್ನ ರಿಮೂವ್ ಮಾಡಿ ತೆಗೆದು ಒಂದೇ ವಾಕ್ಯವನ್ನ ಮಾಡ್ಬೇಕು. ಸೊ ದಟ್ ಅನ್ನುವ ಪದಗಳನ್ನ ಬಳಸ್ಕೊಂಡು ಬನ್ನಿ ಹೇಗ್ ಮಾಡೋದು ನೋಡೋಣ. ದ ರೂಮ್ ವಾಸ್ ವೆರಿ ಅನ್ನೋದನ್ನ ಸೋ ಮಾಡ್ತೀವಿ ಇಲ್ಲಿ. ವೆರಿ ಅದ್ರ ಬದಲು ಸೋ. ಡಾರ್ಕ್, ಈ ಫುಲ್ ಸ್ಟಾಪ್ ಅನ್ನ ತೆಗೆದು ಇಲ್ಲಿ ದ್ಯಾಟ್ ಅನ್ನ ಬರಿತೀವಿ. ಸೊ ಡಾರ್ಕ್ ದ್ಯಾಟ್, ಐ ಕ್ಯಾಪಿಟಲ್ ಆಗೇ ಇರುತ್ತೆ. ಐ couldn't see anything. ಅಷ್ಟೇ. ಮೀನಿಂಗ್ ಅಲ್ಲಿ ಏನು ಚೇಂಜ್ ಆಗಲ್ಲ. ರೂಮು ತುಂಬಾ ಕತ್ಲಾಗಿತ್ತು, ನಾನು ಏನನ್ನು ನೋಡಕ್ ಆಗಲಿಲ್ಲ. ರೂಮು ತುಂಬಾ ಕತ್ತಲಾಗಿತ್ತು, ಆದ್ದರಿಂದ ನಾನು ಏನನ್ನು ನೋಡಕ್ ಆಗಲಿಲ್ಲ. ಎರಡೂ ಅದೇ ಅರ್ಥವನ್ನ ಕೊಡುತ್ತೆ, ಆದ್ರೆ ಸ್ಟ್ರಕ್ಚರ್ ಬೇರೆ ತರ ಇರುತ್ತೆ. ಸೆಕೆಂಡ್ ಒನ್, ದ ಬಾಯ್ ವಾಸ್ ವೆರಿ ಟಯರ್ಡ್. ವೆರಿ ಅಂಡರ್ಲೈನ್ ಮಾಡಿ. ವೆರಿ, ಎಲ್ಲಾ ವಾಕ್ಯದಲ್ಲೂ ವೆರಿ ಅನ್ನೋ ಪದ ಇರುತ್ತೆ. SSLC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದೀನಿ. ಅಂಡ್ ಫುಲ್ ಸ್ಟಾಪ್ ಇರುತ್ತೆ, ಅಂಡರ್ಲೈನ್ ಮಾಡಿ. ಫುಲ್ ಸ್ಟಾಪ್ ಆದ ತಕ್ಷಣ ನೆಕ್ಸ್ಟ್ ಕ್ಯಾಪಿಟಲ್ ಇರುತ್ತೆ, ಅದನ್ನು ಅಂಡರ್ಲೈನ್ ಮಾಡಿ, ಅಂದ್ರೆ ಅದನ್ನು ಚೇಂಜ್ ಮಾಡ್ಬೇಕಂತ ಅರ್ಥ. ದ ಬಾಯ್ ವಾಸ್ ವೆರಿ ಟಯರ್ಡ್. ಹುಡುಗ ತುಂಬಾ ಟಯರ್ಡ್ ಆಗಿದ್ದ. ಈ ಫೆಲ್ ಅಸ್ಲೀಪ್ ಇಮಿಡಿಯೇಟ್ಲಿ. ತಕ್ಷಣ ಅವನು ನಿದ್ದೆಗೆ ಜಾರಿದ ಅಂತ ಆಗುತ್ತೆ. ದ ಬಾಯ್ ವಾಸ್ ವೆರಿ, ಈ ಪ್ಲೇಸ್ ಅಲ್ಲಿ ಯಾವ್ದನ್ನ ಹಾಕ್ತಿವಿ? ಸೊ, ಸ್ಮಾಲ್ ಲೆಟರ್ ಅನ್ನೇ. ಸೋ ಟಯರ್ಡ್. ಫುಲ್ ಸ್ಟಾಪ್ ಜಾಗದಲ್ಲಿ ಯಾವ್ದನ್ನ ಹಾಕ್ಬೇಕು? ದಟ್. ಈ ಎಚ್ ಕ್ಯಾಪಿಟಲ್ ಇದೆಯಲ್ಲ, ಇದೇನಾಗುತ್ತೆ? ಸ್ಮಾಲ್ ಆಗ್ಬೇಕು. ಎಚ್ ಇರೋದು ಸ್ಮಾಲ್ ಎಚ್ ಆಗುತ್ತೆ. ಇಲ್ಲಿ ಯಾಕೆ ಹಾಗೆ ಬರದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಐ ಅನ್ನುವ ಲೆಟರ್ ಅನ್ನ ಯಾವುದೇ ವಾಕ್ಯದಲ್ಲಿ ಇಂಡಿಪೆಂಡೆಂಟ್ ಆಗಿ ಬರೆದಾಗ, ಸ್ವತಂತ್ರವಾಗಿ ಒಂದನ್ನೇ ಬರೆದಾಗ, ನೀವೆಲ್ಲಾದ್ರೂ ಮೊದಲಾದ್ರೂ ಬರೀರಿ, ಕೊನೆಲಾದ್ರೂ ಬರೀರಿ, ಮಧ್ಯದಲ್ಲಾದ್ರೂ ಬರೀರಿ, ಐ ಅನ್ನೋದು ಕ್ಯಾಪಿಟಲ್ ಇರಬೇಕು. ಹಾಗಾಗಿ ಐ ಹಾಗೆ ಉಳಿಸ್ಕೊಂಡಿದೀನಿ. ಆದ್ರೆ ಇಲ್ಲಿ ಹಾಗಲ್ಲ, ಇದು ಸ್ಮಾಲ್ ಬರೀಬೇಕು. ಈ ಫೆಲ್ ಅಸ್ಲೀಪ್ ಇಮಿಡಿಯೇಟ್ಲಿ. Full stop. ಅಷ್ಟೇ ಉತ್ತರ. ನೆಕ್ಸ್ಟ್ ಥರ್ಡ್ ಒನ್, ದ ಕ್ವೆಶ್ಚನ್ ವಾಸ್ ವೆರಿ ಡಿಫಿಕಲ್ಟ್. ವೆರಿ ಅಂಡರ್ಲೈನ್, ಫುಲ್ ಸ್ಟಾಪ್ ಅಂಡರ್ಲೈನ್. ನೋ ಅನ್ನೋದೇನಾಗ್ಬೇಕು? ಸ್ಮಾಲ್ ಆಗ್ಬೇಕು. ವೆರಿ ಸೋ ಆಗ್ಬೇಕು. ಫುಲ್ ಸ್ಟಾಪ್ ಏನಾಗ್ಬೇಕು? ದಟ್ ಆಗ್ಬೇಕು. ದ ಕ್ವೆಶ್ಚನ್ ವಾಸ್ so difficult that no one could answer it. Full stop. Next, the road was very crowded. Very becomes so. Full stop becomes that. ದ ಬಿಕಮ್ ಸ್ಮಾಲ್. TH ಇದೆ. ಈ ಫುಲ್ ಸ್ಟಾಪ್ ಆದ ತಕ್ಷಣ ಯಾವ್ದು T ಕ್ಯಾಪಿಟಲ್ ಇರುತ್ತಲ್ಲ ಅದನ್ನ ಸ್ಮಾಲ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಆನ್ಸರ್
The road was very crowded that the bus got delayed. The bus got delayed. Full stop. Next, the weather was very hot. We stayed indoors. Answer. Very, very place. What will write? So, full stop. That, and V becomes small. The answer. ಬರಿವಾಗ ಹೀಗೆ ಬರುತ್ತೀವಿ. The weather was very ಅನ್ನೋದೇನಾಗುತ್ತೆ so hot that we stayed indoors. Full stop. So 6th one ನೀವೇ ಆನ್ಸರ್ ಮಾಡ್ತೀರಾ ಅಲ್ವಾ? ಅರ್ಥ ಆಗಿದೆ ಅನ್ಕೋತೀನಿ. ತುಂಬಾ ಅಂದ್ರೆ ತುಂಬಾ ಈಸಿ. ಈ ಸ್ಟ್ರಕ್ಚರ್ ಫಾಲೋ ಮಾಡಿದ್ರೆ ಸಾಕು. ಸೊ ಆ 6th 7th ನೀವೇ ಆನ್ಸರ್ ಮಾಡಿ. 8th one. The movie was very boring. Very boring. Full stop. Many M capital ಇದೆ. Answer. The movie was very becomes so boring that many people left hall. 9th one, the wind was very strong. Very becomes so. Full stop becomes that. It becomes small. The wind was so strong that ಹೇಗೆ ಬರೀತೀನಿ ಗೊತ್ತಲ್ವಾ? ಸ್ಟ್ರಾಂಗ್ ಆದ್ಮೇಲೆ ಫುಲ್ ಸ್ಟಾಪ್ ಬದಲಾಗಿ ಏನ್ ಬರೀಬೇಕು? ದಟ್ ಇಟ್ ಸ್ಮಾಲ್ ಐ ಕ್ಯಾಪಿಟಲ್ ಇರೋದೇನಾಗುತ್ತೆ? ಇಟ್ blew the papers away. ಐ ಹೋಪ್ ತುಂಬಾ ಈಸಿ ಅಷ್ಟೇನಾ ಅನ್ಸುತ್ತೆ ನಿಮಗೆ. ಅಷ್ಟು ಈಸಿ ಆಗಿದೆ. ಸೊ 10ನೇದಕ್ಕೂ ನಿಮ್ಗೆ ಕೊಡ್ತಾ ಇದೀನಿ ಆನ್ಸರ್ ಮಾಡೋದಕ್ಕೆ. 11ನೇದನ್ನ ನೋಡಿ. 11th one, ಇದು ಮಾಡೆಲ್ ಪೇಪರ್ 1 2026 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಆನ್ಸರ್ ಇಸ್, ಕ್ವಶನ್ ಅನ್ನು ಓದೋಣ. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್. ಫುಲ್ ಸ್ಟಾಪ್. They cannot play more. They ಇದೆ ಇಲ್ಲಿ. ಆನ್ಸರು the players are very becomes so. very ಅನ್ನೋ ಜಾಗದಲ್ಲಿ ಏನ್ ಬರೀಬೇಕು? so tired. ಫುಲ್ ಸ್ಟಾಪ್ ತೆಗೆದು that t ಸ್ಮಾಲ್ ಮಾಡಿ ಬರೀತೀವಿ. they cannot play more. ಅಷ್ಟೇ. 12th, ನಿತಿನ್ ಇಸ್ ವೆರಿ ವೀಕ್. ಫುಲ್ ಸ್ಟಾಪ್. ಈ ಅಷ್ಟೇ ನಾವು ನೋಡ್ಬೇಕಿರೋದು. ನಿತಿನ್ ಈಸ್ ವೆರಿ ಜಾಗದಲ್ಲಿ ಯಾವ್ದು ಬರೀಬೇಕು? so weak that. ಫುಲ್ ಸ್ಟಾಪ್ ತೆಗೆದು that ಸೇರಿಸ್ತೀವಿ. H ಕ್ಯಾಪಿಟಲ್ ಇರೋದು ಸ್ಮಾಲ್ ಆಗುತ್ತೆ. ಈ ಅರ್ಥ ಆಗ್ತಿದ್ಯಾ? ತುಂಬಾ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. he cannot walk fast. ರಿಮೈನಿಂಗ್ ಹಾಗೆ ಬರಿತೇವೆ. ಓಕೆ, ಇನ್ನ 13th 14th ನಿಮ್ಗೆ ಇರುತ್ತೆ. ನೀವೇ ಆನ್ಸರ್ ಮಾಡಿ. ಇಷ್ಟಕ್ಕೂ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಅಂಡ್ ಯಾರು ಫಸ್ಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅಂತ ನಾನು ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಫಾರ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.